ಹೆಲೋ ಎವ್ರಿ ಒನ್ ಅ ವೆರಿ ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ನ್ಯೂ ಇಯರ್. ಸೊ ಇವತ್ತು ಹೊಸ ವರ್ಷ ಆ್ಯಂಡ್ ನಾನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಸೊ ಇದು ಪ್ರೀವಿಯಸ್ ಡೇದು ಅಂದರೆ 31st ನೈಟು ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ವಿ ಹೆಡೆಡ್ ಔಟ್ ಟು ಬೈ ಅ ಕೇಕ್ ಆ್ಯಂಡ್ ಎಸ್ ವಿ ವರ್ ಜಸ್ಟ್ ವೇಟಿಂಗ್ ಟು ಕಟ್ ದ ಕೇಕ್. ಸೊ ಇಟ್ಸ್ ಅ ಮಾರ್ನಿಂಗ್ ವಿಡಿಯೋ. ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. ಆಲ್ರೆಡಿ ದಿನ ಸ್ಟಾರ್ಟ್ ಆಗಿಬಿಟ್ಟಿದೆ ಆ್ಯಂಡ್ ಇವತ್ತು ದೋಸೆ ಮಾಡೋಣ ಅಂತೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸರ್ ಅವ್ರದ್ದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಅವ್ರು ಇನ್ನೇನು ಆಚೆ ಹೋಗ್ಬೇಕಂತ ರೆಡಿ ಆಗಿಬಿಟ್ಟು ಕಾಯ್ತಾ ಇದ್ದಾರೆ. ಸೊ ಅವ್ರಿಗೇನೋ ಆರ್ಡರ್ ಮಾಡಿದ್ದೆ ನಾನು ಆ್ಯಕ್ಚುಲಿ, ಅದು ಜಸ್ಟ್ ಬಂತು. ಇದು ಶೂಸ್ ಆ್ಯಕ್ಚುಲಿ ಅವನ ಹತ್ರ ಇದೆ. 2 ಶೂಸ್ ಆಲ್ರೆಡಿ ಇದೆ, ಅವ್ರ ಅಜ್ಜಿ ಕೊಡಿಸಿರೋದು. ಸೊ ಅಮ್ಮ ಆವಾಗಲೇ ಹೋಗ್ಬಿಟ್ಟು ತಂದಿದ್ರು 2 ಟೈಪ್ಸ್. ಬಟ್ ಆದರೂ ಅವನು ಅಲ್ಲಿ ಮನೆ ಮುಂದೆ ತುಂಬ ಓಡಾಡ್ತಾನಂತ ಆರ್ಡರ್ಡ್ ದಿಸ್. And yeah, I'm getting ready to go to temple and I hope you guys remember this. I still love it and I use it. Hi everyone. ಎಲ್ರಿಗೂ ನಮಸ್ಕಾರ. ವಿಶ್ ಯು ಆಲ್ ಅ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ನ್ಯೂ ಇಯರ್. ಮೇ ಯು ಆಲ್ ಬಿ ಹೆಲ್ದಿ, ಸೇಫ್ ಆ್ಯಂಡ್ ಮೇ ಯು ಅಚೀವ್ ಸಕ್ಸಸ್ ಇನ್ ಎವ್ರಿಥಿಂಗ್ ಯು ಏಮ್ ಫಾರ್ ಅಂತ ಹೇಳ್ತಾ. ಸೊ ಇವತ್ತು ಬೆಳಿಗ್ಗೆ ಅಫ್ಕೋರ್ಸ್ ಇಟ್ಸ್ ಅ ಫಸ್ಟ್ ಡೇ. ಸೊ ನೀವು ಯಾವ ಥರ ಇದನ್ನು ಸ್ಟಾರ್ಟ್ ಮಾಡ್ತೀರಾ, the day will take over just like that ಅನ್ನುವಂಥ ಬಿಲೀಫಿಂದ ಐ ಹ್ಯಾವ್ ಬಿಗಿನ್ ಮೈ ಡೇ ಇನ್ ಅ ವೆರಿ ಗುಡ್ ವೇ. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿ ಮಾಡಿದ್ವಿ. ಸೊ ದೋಸೆ ಮಾಡಿದ್ದೆ ಮನೇಲಿ ನಾನು. ಆ್ಯಂಡ್ ಆರು ಈಸ್ ಆಲ್ ರೆಡಿ. ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ಥರ್ಸ್ಡೇ, ಸೊ ಸಾಯಿಬಾಬಾ ವಾರ. ಸೊ ಇಟ್ಸ್ ಜಸ್ಟ್ ಅ ಬ್ಯೂಟಿಫುಲ್ ಬಿಗಿನಿಂಗ್. ಸೊ ಆ್ಯಂಡ್ ವರ್ಷ ಯಾವ ಥರನೇ ಇರಲಿ, we should be strong enough to deal with everything without wasting any time, good or bad. We should have that strength ಅಂತಾನೆ ಬಿಡ್ಕೋಬೇಕು ಅಂತ ಹೇಳ್ತಾ. ಸೊ ನಮ್ಮ ಸರ್ ಕೆಳಗಡೆ ಬಾಲ್ ಬೀಳಿಸ್ಬಿಟ್ಟಿದ್ದಾರೆ. ಸೊ ಅದನ್ನು ತರಕ್ಕೆ ಹೋಗಬೇಕು. ಅಲ್ಲಿ ಏನಪ್ಪಜ್ಜಿ ಅದು? ಕ್ಯಾಟಿ. We just spotted a catty. ಆರ್ಯನ್ ಮಲಗಿದ್ರು ಆ್ಯಂಡ್ ಅವ್ರು ಮಲಗಿದಾಗಲೇ ಐ ಗೆಟ್ ಟೈಮ್ ಟು ಡೂ ಆಲ್ ಮೈ ಅದರ್ ಥಿಂಗ್ಸ್. ಆ್ಯಂಡ್ ಇವತ್ತು ಬರೀಲೇಬೇಕು ಗ್ರ್ಯಾಟಿಟ್ಯೂಡ್ ಜರ್ನಲ್ ಆ್ಯಂಡ್ ಆಲ್ ಮೈ ಥಾಟ್ಸ್ ವಾಟ್ ಎವರ್ ಐ ಆಮ್ ಪ್ಲ್ಯಾನಿಂಗ್. ಸೊ ಯಾ, ಆ್ಯಂಡ್ ಐ ನೀಡ್ ದಿಸ್ ಟೀ. ಸೊ ದಿಸ್ ಇಸ್ ದ ಟೈಮ್. ಅದಂತಾರಲ್ಲ, ಇಡೀ ದಿನ one time you should get time for yourself, and this is my time. Just love a cup of tea with my diary, my work and all my thoughts. ಸೊ ಸೆಕೆಂಡ್ ಹಾಫ್ ಬಿಗಿನ್ಸ್. ಬೆಳಿಗ್ಗೆ ತಿಂಡಿ ಆಯಿತು, ದೇವ್ರ ದರ್ಶನ ಆಯಿತು ಆ್ಯಂಡ್ ನಾವು ಸ್ವಲ್ಪ ಫ್ಯಾಮ್ಲಿ ಎಲ್ಲ ಆಚೆ ಹೋಗಿ ಬರೋಣ ಅಂತ. ಸೊ ಸಿಸ್ಟರ್ನ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಸರ್ ಅಲ್ಲಿ ಮುಂದೆ ಕೂತ್ಕೊಂಡಿದ್ದಾರೆ. And Amma is coming directly from the office and we are going to Truffles. So crowd ಇತ್ತು, ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಆ್ಯಂಡ್ ಅಮ್ಮ ಆಲ್ರೆಡಿ ಬಂದಿದ್ದರು ಆ್ಯಂಡ್ ಶಿ ವಾಸ್ ವೇಟಿಂಗ್ ಫಾರ್ ಅಸ್. ಸೊ ಅದಾದಮೇಲೆ ಶ್ರೀಧರ್ ಡ್ರಾಪ್ಡ್ ಅಸ್ ಟು ಅರೈನ್ ಬಿಕಾಸ್ ಐ ಥಿಂಕ್ ಅದು ಇಯರ್ಲಿ ಕಲ್ಚರ್ ಆಗಿಬಿಟ್ಟಿದೆ ದಟ್ ಹ್ಯಾವ್ ಟು ಗೋ ಅಂತ. ಹೋಗಿ ಮನೆಗೆ ಬಂದ್ವಿ. ಅಮ್ಮ ಎಲ್ಲ ಸ್ವಲ್ಪ ಪೂಜೆ ಮಾಡಿದ್ರು ಆ್ಯಂಡ್ ವಿ ಸ್ಪೆಂಡ್ ಸಮ್ ಟೈಮ್. ಆ್ಯಂಡ್ ಆರು ತುಂಬ ಚೆನ್ನಾಗಿ ಬರೀತಾ ಇದ್ದ, ಅಮ್ಮ ಏನೋ ಬರೆಸ್ತಾ ಇದ್ರು ಆ್ಯಂಡ್ ಲುಕ್ ಎಟ್ ಹಿಮ್ ಸ್ಕ್ರಿಬ್ಲಿಂಗ್. So yes, we are back and all we have to do is take a deep breath, rest for a while, plan, maybe have some light dinner and go to sleep. And yes, ready to do some hustle bustle for the coming year. Hope you had a great year too. ಆಮೇಲೆ ಶ್ರೀಧರ್ ಕೇಮ್ ಟು ಪಿಕ್ ಅಸ್ ಆ್ಯಂಡ್ ನಮ್ಮ ಮನೆಗೆ ಹೊರಟ್ವಿ. ಬೈ ದ ವೇ, you might have seen on my Instagram reel, I had got something for Sridhar and he did not know at all. ಮನೆಗೆ ಹೋಗಿಬಿಟ್ಟು ಸರ್ಪ್ರೈಸ್ ಮಾಡಿದೆ ಆ್ಯಂಡ್ ಹಿಸ್ ರಿಯಾಕ್ಷನ್ ವಾಸ್ ವೆರಿ ಫನಿ.
And ಏನಿಲ್ಲ, Aryan also slept and then had to do some work. After that, I just crashed. I will see you all soon in my next video. Until then, take care of yourself, be happy, and moreover, be healthy. See you. Bye.